ಇಲ್ಲ, ಸಿಂಹ ಸೈಜ್ ನಾಯಿ ಅಂತಾನೆ ಎಲ್ಲಾರ್ಗು ಹೇಳ್ತಾರೆ ಸರ್. ಅದ್ರ ಕಾಲುನು ಸಿಂಹ ಅಷ್ಟು ದೊಡ್ಡ ಪಾಸ್ ಇದೆ ಅದಕ್ಕೆ. ನಾಯಿ ಜಾತಿಯಲ್ಲಿ ಇಷ್ಟು ದಪ್ಪ ಕಾಲಿ ಬರೋದಿಲ್ಲ ಸರ್. ನೀವು ಬಾಯಲ್ಲಿ ಕೈ ಇಟ್ರು ಏನಿಲ್ಲ, ಕಚ್ಚಿದ್ರೆ ಫ್ರೀ ಕೊಟ್ಬಿಡ್ತೀನಿ. ಒಂದು 4 ಸ್ಟಾರ್ ಹೋಟ್ಲನ್ನ ಟೇಪ್ ಕಟಿಂಗ್ ಮಾಡ್ತು. ಅಂದ್ರೆ ಮಿನಿಸ್ಟ್ರು, ಹೀರೋಯಿನ್ ಗೆಸ್ಟ್ ಆಗಿ ಬಂದಿದ್ರು. ಇದು ಚೀಫ್ ಗೆಸ್ಟ್. ಆಲ್ಡ್ವಿಸ್ ಕರೀತಾ ಇದಾರೆ, ನಾಗ್ಪುರ್ ಕರೀತಾ ಇದಾರೆ. ಅಲ್ಲಿ ಪರ್ ಡೇ 2 lakhs ಪೇ ಮಾಡ್ತಾ ಇದಾರೆ ನನಗೆ. 2 ಲಕ್ಷ ಪರ್ ಡೇ. ನಾನೇನು ಮಾಡ್ಲಿ ಸ್ವಾಮಿ, ನನ್ನ ಹುಡುಗಿ ನಾಯಿ ಪ್ರೇಮಿ. ಸ್ನೇಹಿತರೆ ನಮಸ್ಕಾರ. ಇದು ನಮ್ಮ ಏರಿಯಾ, ನಮ್ಮ ಮನೆ ಹತ್ರ ಸತೀಶ್ ಸರ್ ಬಂದಿದ್ದಾರೆ. ಸತೀಶ್ ಕಡಬ. ಥ್ಯಾಂಕ್ ಯು ಸರ್, ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಹಾಗೇನಿಲ್ಲ, ಸೊ ನೋಡೋಕೆ ಇರೋದರ ಸ್ಮಾರ್ಟ್ ಆಗಿದ್ದಾರೆ. ಸೊ ಒಳಗಡೆ ಇನ್ನೊಬ್ರು ಹೀರೋ ಇದ್ದಾರೆ ಸರ್. ಪ್ಲೀಸ್ ಓಪನ್ ಬನ್ನಿ ಸರ್. ಇಲ್ಲ, ಸಿಂಹ ಸೈಜ್ ನಾಯಿ ಅಂತಾನೆ ಎಲ್ಲಾರ್ಗು ಹೇಳ್ತಾರೆ ಸರ್. ಅದ್ರ ಕಾಲುನು ಸಿಂಹ ಅಷ್ಟು ದೊಡ್ಡ ಪಾಸ್ ಇದೆ ಅದಕ್ಕೆ. ನಾಯಿ ಜಾತಿಯಲ್ಲಿ ಇಷ್ಟು ದಪ್ಪ ಕಾಲಿ ಬರೋದಿಲ್ಲ ಇದರಲ್ಲಿ. ಇಲ್ಲ ಸರ್, ಏನು ಮಾಡಲ್ಲ, ಫುಲ್ ಫ್ರೆಂಡ್ಲಿ. ಸೊ ಹ್ಯೂಮನ್ ಫ್ರೆಂಡ್ಲಿ ಸರ್. ನೀವು ಬಾಯಲ್ಲಿ ಕೈ ಇಟ್ರು ಏನಿಲ್ಲ, ಫ್ರೀ ಕೊಟ್ಬಿಡ್ತೀನಿ. ನೀವು ಇಟ್ಟರು ಫ್ರೀ, ಕಚ್ಚಿದ್ರೆ ಫ್ರೀ ಕೊಟ್ಬಿಡ್ತೀನಿ. ಓಕೆ. ಅಲ್ಲ, ನೀವು ಫ್ರೀ ಕೊಡೋದು ಸರಿ, ತಗೊಂಡ್ಬಿಟ್ಟು ಸಾಕಕ್ಕೆ ಏನಿಲ್ಲ ಸರ್. ಅದು ಇಲ್ಲೇ ಕೋಳಿ ಅಂಗಡಿ ಇದೆಯಲ್ಲ, ಹಸಿದು ಚಿಕನ್ ವೇಸ್ಟ್ ತಂದು ಹಾಕಿದ್ರು. ನೆಕ್ಕು, ಲಿವರು, ಆ ಥರದ್ದು. ನಮ್ಮ ಸತೀಶ್ ಸರ್ ಸೆಲೆಬ್ರಿಟಿ ಡಾಗ್ ಟ್ರೈನರ್ ಅಂಡ್ ಬ್ರೀಡರು. ನೋಡಿ, ನಮ್ಮ ಏರಿಯಾ ಎಲ್ಲ ಎಷ್ಟು ಕೇಳಂಕಲ್ಲ? 20 crore, 20 ಕೋಟಿ. ಬನ್ನಿ ಸ್ನೇಹಿತರ, ಅಲ್ಲಿ ಹೋಗ್ಬೋದು. ಅದು ನಮ್ಮ ನಾಯಿ, ನಾಯಿ ಡಿಫ್ರೆನ್ಸ್ ನೋಡಿ ಸರ್. ಬೊಗಳೋದನ್ನು ತಿನ್ಕೊಂಡ್ಬಿಡುತ್ತೆ. ಅದನ್ನು ಬಿಟ್ರೆ ಬಿಟ್ರೆ ನನ್ನ ಕ್ಯಾಚ್ ಅಂದರೆ ತಿಂದೇ ಬಿಡುತ್ತದು. ಅದಕ್ಕೆ ನೋಡ್ತಾ ಅಂದ್ರೆ ನಾಯಿಗಳಿಗೆ, ಪ್ರಾಣಿಗಳಿಗೆ ಕಚ್ಚುತ್ತೆ. ಮನುಷ್ಯರಿಗೆ ಏನು ಮಾಡಲ್ಲ, ನಾಯಿಗಳು ಪ್ರಾಣಿಗಳಿಗೆ ಕಚ್ಚುತ್ತೆ. ಓಕೆ, ಬರ ತಗೊಂಡೋಗ ಆಚೆ. ಇದೇನು ಮಾಡಲ್ಲಪ್ಪ, ತಿನ್ನಕ್ಕೆ ನೋಡ್ತಾ ಇದೆ. ಒಂದು ಸಿಂಹದ ನಾಯಿ ಸತೀಶ್ ಅವ್ರದ್ದು, ಇನ್ನೊಂದು ನಾಯಿ ನಾಯಿ ನಂದು. ಅಲ್ಲೇ ಇಟ್ಕೊಳಕ್ಕೆ ಹೇಳಿ, ಹತ್ರ ಬಿಡೋದು ಬೇಡ. ಅಜಗಜ ಅಂತಾರ. ಕಾಲು ಸ್ಟಪ್ಪ ಇಲ್ಲ, ಒಂದು ಕಾಲು ಕಟ್ ಮಾಡಿದ್ರೆ ಆ ವೆಯ್ಟ್. ಅಟ್ಯಾಕ್ ಮಾಡಕ್ಕೆ ನೋಡ್ತಾ ಇರೋದು. ಈಗ ಜಾರ್ಬಿಟ್ಟು ನಾನು ಏನಾರ ಬಿದ್ದರೆ ಹೋಗಿ ಅದು ಇದು ಮಾಡಿಬಿಡುತ್ತೆ. ಹೊಗೆನೇ ಅದು. ಒಂದು ಬಾಯಿಗೆ ಹಾಕೋಬಿಡುತ್ತೆ. ಗೇಟ್ ಹಾಕ್ಬಿಡಿ ಎಳಿತಾ ಇದೆ. ಅದು ಕಚ್ಚಕ್ಕೆ ನೋಡ್ತಾ ಇರೋದು. ಅಲ್ಲ, ಬರೋ ನೀವು ಓಕೆ. ಅಲ್ಲ, ಇಬ್ರು ಬೇಕು ಸರ್ ಹಿಡ್ಕೊಳಕ್ಕೆ. ನಮ್ಗೆ ರೂಢಿ ಆಗ್ಬಿಟ್ಟಿದೆ. ಇಲ್ಲ, ಕಟ್ಟಾಗುತ್ತೆ ಅಂತ 3 ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಕಾರಲ್ಲಿ. ಈಗ ಒಂದು ಕಟ್ಟಾಯ್ತು ಅಂದ್ರೆ ಇಮಿಡಿಯೇಟ್ ಎತ್ತಿ ಇನ್ನೊಂದು ಹೊಸದಾಗ್ತೀನಿ. ಅದೇ ತಡೆಯಲ್ಲ ಇದು. ಸರ್ ಗೋಲ್ಡ್ ಚೈನ್ ಸರ್, ಇದೆಲ್ಲ ಗೋಲ್ಡ್ ಚೈನ್ ಕೊಟ್ಟಿದ್ರು 40 ಗ್ರಾಮ್ದು. ಅದು ಮನೇಲಿದೆ. ಸೈಕಲ್ಲು, ಬೈಕು, ಕಾರೆಲ್ಲ ಎಲೆಕ್ಟ್ರಿಕ್ ಎಕ್ಸ್ಪೋಗೆ ಹೋಗಿದ್ನಲ್ಲ, ಅದಕ್ಕೆ ಕೊಟ್ಟರು. ಎಲ್ಲ ನಿಮಗೆ ತೋರಿಸ್ತೀನಿ ವಿಜಲ್ದು. ಈಗ ಮನೆಗೆ ಕಳಿಸ್ಕೊಡ್ತಾರೆ ಎಲ್ಲ ಗಾಡಿನ. ಎಲೆಕ್ಟ್ರಿಕ್ ವೆಹಿಕಲ್ ಇದಕ್ಕೆ ಸನ್ಮಾನ ಮಾಡಿ ಗಿಫ್ಟ್ ಕೊಟ್ಟರು 3. ಕಾರು, ಬೈಕು, ಒಂದು ಸೈಕಲ್ ಎಲೆಕ್ಟ್ರಿಕ್ದು. ಒಂದು 6.5 ಲಕ್ಷ, ಒಂದು 2.5 ಲಕ್ಷ, ಒಂದು 1.5 ಲಕ್ಷದ್ದು. ಅದಕ್ಕಿಂತ ಮುಂಚೆ 40 ಗ್ರಾಮು 5 ಸ್ಟಾರ್ ಹೋಟ್ಲಲ್ಲಿ ಸನ್ಮಾನ ಮಾಡಿ ಹಾಕಿದ್ರು ಚೈನು. ಒಂದು 4 ಸ್ಟಾರ್ ಹೋಟ್ಲನ್ನ ಟೇಪ್ ಕಟಿಂಗ್ ಮಾಡ್ತು. ಅಂದರೆ ಮಿನಿಸ್ಟ್ರು, ಹೀರೋಯಿನ್ ಗೆಸ್ಟ್ ಆಗಿ ಬಂದಿದ್ರು. ಇದು ಚೀಫ್ ಗೆಸ್ಟ್. ಇದರಿಂದ ಒಂದು 5 ಸ್ಟಾರ್ ಹೋಟ್ಲನ್ನ ಓಪನಿಂಗ್ ಮಾಡಿಸಿದ್ರು. ಏನು 5 ಸ್ಟಾರ್ ಹೋಟ್ಲನ್ನ ಓಪನಿಂಗ್? ಅವ್ರು ಸುಮ್ಮನೆ ಆಡಿಯನ್ಸ್ ಥರ ಇದ್ರು ಸರ್, ಮಿನಿಸ್ಟರು, ಹೀರೋಯಿನ್ಸು. ಇದು ಚೀಫ್ ಗೆಸ್ಟ್. ಇದು ಹೋಗಿ ಟೇಪ್ ಕಟಿಂಗ್ ಮಾಡಿ ಒಂದು ಹೋಟ್ಲು ಯಲಹಂಕ ಅಲ್ಲಿ ಕ್ವಾಲಿಟಿ ಇನ್ ಅಂತ 4 ಸ್ಟಾರ್ ಹೋಟ್ಲು, ಅದನ್ನು ಇದು ಲಾಂಚ್ ಮಾಡ್ತು. ಟೇಪ್ ಕಟ್ ಮಾಡಿ ಓಪನಿಂಗ್ ಸೆರೆಮನಿ ಮಾಡ್ತು. ಹೌದಾ? ಹೆಂಗೆ ಕಟ್ ಮಾಡಿದ್ರು ಟೇಪ್? ಅಲ್ಲಲ್ಲ, ಅದನ್ನು ಕಾಲು ಇಟ್ಕೊಂಡು ನಾವು ಹಿಂಗೆ ಕಟ್ ಮಾಡಿಸೋದಷ್ಟೇ. ಅದಕ್ಕೆ ಎಲ್ಲಿ ಅದು ಮಾಡೋಕ್ಕಾಗಲ್ಲ, ಆಗತ್ತೆ. ಕತ್ರಿ ಇಟ್ಕೊಳಕ್ಕಾಗಲ್ಲ. ಓಕೆ, ಇದು ಯಾವ್ದು ತಳಿ? ಅದು ಯಾವ್ದು? ಇದು ಕೊಕೇಶನ್ ಶೆಪರ್ಡ್ ಅಂತ ಸರ್. ಕೊಕೇಶನ್ ಶೆಪರ್ಡ್ ಅಂತ. ಕೊಕೇಶನ್ ಶೆಪರ್ಡ್. ಹಾಂ ಸರ್. ಇದು ಜರ್ಮನ್ ಶೆಪರ್ಡ್ ಜಾತಿಗೆ ಸೇರಿದ್ದೆ. ಆ ಜಾತಿಯಲ್ಲೇ ಬಿಗ್ಗೆಸ್ಟ್ ಜಾತಿ ಇದು. ಅಂದರೆ ತುಂಬ ದೊಡ್ಡದು. ನಾಯಿ ಜಾತಿಲೇ ದೊಡ್ಡದು ಅಂತ ಹೇಳ್ಬೋದು. ಇಷ್ಟು ಇಲ್ಲ ಸರ್, ಏನು ಮಾಡಲ್ಲ ಸರ್. ನೀವು ಬಾಯಲ್ಲಿ ಕೈ ಇಟ್ಟರು ಏನು ಮಾಡಲ್ಲ ಸರ್. ಅದು ನೋಡಕ್ಕೆ ಮಾತ್ರ ಹಂಗೆ. ಯಾವ ದೇಶದ ಇದು ರಷ್ಯಾ. ರಷ್ಯಾದ? ಹಾಂ ಸರ್. ಓಕೆ, ಅಂದರೆ ಈ ಚಳಿ ಪ್ರದೇಶದಲ್ಲಿ ಬೆಳೆಯುವಂಥ? ಆ ಚಳಿ ಪ್ರದೇಶದಲ್ಲಿ ಬೆಳೆಯುವಂಥದ್ದು. ಅಂದರೆ ಅದೆಲ್ಲ ಬೆಂಗಳೂರು ವೆದರ್ಗೆಲ್ಲ ಎಲ್ಲ ಸೆಟ್ ಆಗುತ್ತೆ ಸರ್. ಆಮೇಲೆ ಈಗ ನಾವೇನೇ
ಎ ಸಿಲೇ ಇರ್ತೀವಿ. ನಾವು ಚೆನ್ನೈಗೆ ಹೋಗಿದ್ರೆ ಫಸ್ಟ್ ಸೆಟ್ ಆಗಲ್ಲ. ಆಮೇಲೆ ಚೆನ್ನೈಗೆ ಒಂದು ತಿಂಗಳಾದ್ಮೇಲೆ ಆ ವೆದರ್ಗೆ ಸೆಟ್ ಆಗ್ಬಿಡ್ತೀವಿ. ಆ ಥರ ನಾಯಿಗಳೂ ಹಂಗೇನೆ, ಅದೆಲ್ಲ ಸುಳ್ಳು. ಎ ಸಿಲೇ ಸಾಕಬೇಕು ಅನ್ನೋದು ತುಂಬ ಸುಳ್ಳು ಸರ್ ಅದು. ಓಕೆ, ಎಲ್ಲಿ ಬೇಕಾದ್ರೂ ಸೆಟ್ ಆಗುತ್ತೆ. ಸ್ವಲ್ಪ ಕೂಲಾಗಿ ಇಟ್ಕೋಬೇಕು. ಅದ್ರ ಅಂದ್ಬಿಟ್ಟು ಬಿಸಿಲು ಕಟ್ಟಕ್ಕಾಗಲ್ಲ. ಸ್ವಲ್ಪ ನೆರಳಲ್ಲಿ ಫ್ಯಾನಲ್ಲಿ ಇದ್ರೂ ಇರ್ತವೆ ಆರಾಮಾಗಿ. ಓಕೆ, ಬಟ್ ಸ್ವಲ್ಪ ಸೂಕ್ಷ್ಮ ನಾಯಿಗಳು. ಸೂಕ್ಷ್ಮ ಇಲ್ಲ ಸರ್, ರಫ್ ಅಂಡ್ ಟಫ್. ಸರ್ ರವಿಚಂದ್ರನ್ ಮೂವಿಲಿ ಕಾಡಲ್ಲಿ ಮಾಡ್ತು ಸರ್. ಕಾಡಲ್ಲಿ ಎಲ್ಲ ಮುಳ್ಳು ಗಿಡಗಳ ಮಧ್ಯೆ ಎಗ್ರಿ ಬಂದು ಅಟ್ಯಾಕ್ ಮಾಡೋ ಥರ ಒಂದು ಟೇಕಲ್ಲಿ ಅದು ಟೇಕ್ನ ಮುಗಿಸಿದೆ. ಓಕೆ ಓಕೆ, ಮೇಲೆ ಹೋಗೋಣವಾ? ಹಿಂಗೆ ಇದೇ ಮೆಟ್ಲು ಹತ್ತುತ್ತೆ. ಓ, ಈ ಹೊಸ್ದಾಗಿ ನಾನು ನಿಮ್ಮ ಸರ್ ನನಗೆ ಲೆಕ್ಚರರು. ಯಾವ ಸರ್? ನಿಮ್ದು ಓಪನಿಂಗ್ ಮಾಡಿದ್ರಲ್ಲ, ನಾಗತಳ್ಳಿ ಚಂದ್ರಶೇಖರ್, ನನಗೆ ಕನ್ನಡ ಲೆಕ್ಚರರು. ಆಮೇಲೆ ನಮ್ಮನೆ ಮುಂದ್ಗಡೆನೇ ಇದ್ದಿದ್ದವರು. BS ಕಾಲೇಜ್? ಹಾಂ ಸರ್. ಓಕೆ, BS ಕಾಲೇಜ್ ನಮ್ಮ ದೊಡ್ಡಪ್ಪಂದೆ, ಚೇರ್ಮನ್ನೇ ನಮ್ಮ ದೊಡ್ಡಪ್ಪ. ಪುಟ್ಮುದ್ದಪ್ಪ ಅಂತ ಇದ್ರಲ್ಲ, ನಮ್ಮ ದೊಡ್ಡಪ್ಪ ಅವರು. ಹೌದು. ಓಕೆ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಸತೀಶ್ ಅವರ ಸ್ಟೋರಿಗೆ. ಮತ್ತು ಇದ್ರ ಹೆಸರೇನು ಸರಿ? ಕ್ಯಾಡಬಾಮ್ಸ್ ಹೈಡರ್. ಕ್ಯಾಡಬಾಮ್ಸ್ ಹೈಡರ್. ಕ್ಯಾಡಬಾಮ್ಸ್ ಹೈಡರ್ ಸ್ಟೋರಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸೊ ಸತೀಶ್ ಸರ್, ವೆಲ್ಕಮ್ ಟು ಕರಾಮಾಧ್ಯಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಮನೆಯವ್ರಿಗೆ ಬಂದ್ರಿ ಸ್ಟುಡಿಯೋ. ಸರಿ, ನಮಗೆ ನೀವು ಮನಸಾರ ಕರಿತೀರಲ್ಲ, ಅದು ಇಷ್ಟ ನಮಗೆ. ಈಗ ಒಬ್ಬೊಬ್ಬರು ಒಂದೊಂದು ಥರ ಆ್ಯಟಿಟ್ಯೂಡಲ್ಲಿ ಇದು ಮಾಡ್ತಾರೆ, ನಮ್ಗೆ ಅದು ಇಷ್ಟ ಆಗಲ್ಲ. ನಾವು ಅವತ್ತಿಂದ ಕಷ್ಟದಿಂದ ಬೆಳೆದು ಬಂದವರು. ನೀವು ಮನಸಾರ ಕರೆದ್ರಿ, ಅದಕ್ಕೆ ನಿಮ್ಗೆ ಕಾಯಿಸ್ಬಾರ್ದು ಅಂತ ಅವ್ರು ಊಟ ಅಂತ ಅವ್ರು ಅರ್ಜೆಂಟ್ ಮಾಡ್ತವ್ರೆ. ಅವ್ರಿಗೆ ಊಟ ಕೊಡಿಸದೆ ಬಂದಿದ್ರು ತಪ್ಪಾಗಿರೋದು. ಅವ್ರನ್ನೂ ಊಟ ಕೊಡಿಸಿ ಬಂದೆ. ವೆರಿ ನೈಸ್. ಹೇಳಿ, ಯಾವ ಊರು ತಂದು ಏನು ಸರ್? ನಾನು ನಮ್ಮ ತಂದೆ ಬಂದು ಡಾಕ್ಟರ್ ಕೆ ಶಿವರಾಮ್ ಅಂತ, ಅಸಿಸ್ಟೆಂಟ್ ಡೈರೆಕ್ಟರ್, ಅಂದರೆ ವೆಟರ್ನರಿ ಡಾಕ್ಟ್ರಾಗಿ ರಿಟೈರ್ಡ್ ಆಗಿದ್ದಾರೆ. ಇವಾಗ ಸಮಾಜ ಸೇವೆ ಎಲ್ಲ ಮಾಡ್ತಾರೆ. ಅಂದರೆ ತುಂಬ KRS ಪಾರ್ಟಿಲಿ ಲಂಚಮುಕ್ತ ಕರ್ನಾಟಕ ಅಂತೆಲ್ಲ ಇದೆಯಲ್ಲ, ಅದರಲ್ಲೆಲ್ಲ ಒಂದು ದೊಡ್ಡ ಪೋಸ್ಟಲ್ಲಿದ್ದಾರೆ. ನಾನು ಬಂದು ಚಿಕ್ಕವನಿಂದನೂ, ಅಂದರೆ ಅದು ಡಾಕ್ಟ್ರು ಗಿರಿಯಿಂದ ವೆಟರ್ನರಿ ಡಾಕ್ಟ್ರು ಅಂದ್ಬಿಟ್ಟು ಪ್ರಾಣಿಗಳದ್ದು ಪ್ರೀತಿ ಬಂತು ಅಂತ ಅಲ್ಲ. ನಂಗೆ ಚಿಕ್ಕ ಮಗುವಿಂದನೂ ಬೀದಿ ನಾಯಿ ಅಂದರೆ ಹುಚ್ಚು ಸರ್. 6 ವರ್ಷದಿಂದ ನಂಗೆ ಯಾವಾಗ ಬುದ್ಧಿ ಬಂತು, ಅದಕ್ಕಿಂತ ಮುಂಚೆ ನಾನು ಸಾಕೋ ಕೆಪಾಸಿಟಿ ಇರಲಿಲ್ಲ. ಒಂದು 6 ವರ್ಷ ಇದ್ದಾಗ ಅದು ಬೀದಿ ನಾಯಿಗಳಿಗೆ ಊಟ ಹಾಕೋದು, ಅದು ನಮ್ಮನೆ ಒಳಗೆ ಬಂದು ಮರಿ ಹಾಕೋ ಥರ. ಇವಾಗ ಯಾವ್ದಾರು ನಾಯಿ ಕ್ರಾಸಿಂಗ್ ಆಗಿದ್ರೆ, ಕ್ಯಾರಿಂಗ್ ಇದ್ದರೆ ಅದು ಊಟ ಹಾಕಿ ನಮ್ಮನೆ ಕಾಂಪೌಂಡಲ್ಲಿ ಬಂದು ಅದು ಮರಿ ಹಾಕಿ ಅಷ್ಟು ಮರಿನೂ ನಾನು ಸಾಕೋ ಥರ. ಆ ಥರ ತುಂಬ ಹಚ್ಕೊಂಬಿಟ್ಟಿದೆ. ಅಂದರೆ ಅವಾಗ ಅಪ್ಪನೂ ಸಪೋರ್ಟ್ ಮಾಡ್ತಾಯಿದ್ರು, ಊಟ ಹಾಕ್ತಾಯಿದ್ವಿ ಮನೆಯೊಳಗೆಲ್ಲ. ಬರ್ತಾ ಅತಿ ಆಗೋಯ್ತು ಅಂದರೆ ಇರೋಬರೋ ಬೀದಿಲಿರೋ ನಾಯೆಲ್ಲ ನಮ್ಮನೆ ಒಳಗೆ ಬಂದು ಮಲ್ಕೊಳ್ಳೋದು. ಆ ಥರ ಆದಾಗ ಅದರಲ್ಲಿ ಒಂದು ಬ್ಲ್ಯಾಕಿ ಅನ್ನೋದು ತುಂಬ ವರ್ಷ ಬದುಕಿತ್ತು. ಅಂದರೆ ತುಂಬ ವರ್ಷ ಅಂದರೆ ಒಂದು ಮಿಕ್ಕಿದ್ದೆಲ್ಲ ರೋಡ್ಗೆ ಹೋಗಿ ಆಕ್ಸಿಡೆಂಟ್ ಆಗಿ ಮರೀಲೆ 4 months 5 months ಇದ್ದಾಗ ಸತ್ತೋಗೋದು. ಇದೊಂದು 1.5 ವರ್ಷ 2.5 ವರ್ಷವರೆಗೂ ಬದುಕಿತ್ತಲ್ಲ. ನನಗೆ ಅದು ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ಬಿಟ್ಟಿತ್ತು. ಬ್ಲ್ಯಾಕಿ ಅಂತ ಒಂದು ಬೀದಿ ನಾಯಿ, ತುಂಬ ಅಟ್ಯಾಚ್ಮೆಂಟು. ಯಾವ ಲೆಕ್ಕಕ್ಕೆ ಅಂದರೆ ಅದು ಸತ್ತಾಗ ನಾನು ಒಂದು ರೋಡ್ ಆಕ್ಸಿಡೆಂಟಲ್ಲಿ ಅದು ತೀರೋಗುತ್ತೆ. 1 month ಅಳು ನಿಲ್ಲಿಸಿರಲ್ಲ. ಅಂದರೆ ಅದು ಬಿಟ್ಟು ಬೇರೆ ನಾಯಿಯೂ ಇರುತ್ತೆ, ಅಂದರೆ ಅದ್ರ ಮೇಲೆ ಮಾತ್ರ ಜಾಸ್ತಿ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿರುತ್ತೆ. ಅದು ತುಂಬ ಅಳ್ತಾ ಇರ್ತೀನಿ. ಯಾವಾಗೇನಂದರೆ ಅಪ್ಪ ಬಂದು ಹೊಸಕೋಟೆಯಲ್ಲಿದ್ದರು. ಅಂದರೆ ಅವರು 3 years ಅವ್ರಿಗೆ ಟ್ರಾನ್ಸ್ಫರ್ ಆಗೋದು, ಒಂದೊಂದು ಊರಿಗೆ ಗೌರ್ಮೆಂಟ್ ಜಾಬ್ ಅಲ್ವಾ, 3 years ಟ್ರಾನ್ಸ್ಫರ್ ಆಗೋದು. ಅವಾಗೇನಾಯಿತು, ಒಂದು ಇಂಡಿಯನ್ ಪೋಲ್ಟ್ರಿ ಫಾರ್ಮ್ ಅಂತ, ಅಲ್ಲಿ ಆರ್ಸು, ಕೋಳಿಗಳು, ಕುರಿಗಳು ಎಲ್ಲ ಸಾಕಿದ್ರು. ಒಂದು ದೊಡ್ಡ ಪೋಲ್ಟ್ರಿ ಫಾರ್ಮ್, ಯಾವ ಲೆಕ್ಕಕ್ಕೆ ಅಂದರೆ ಫಾರಿನ್ ಲೆವೆಲ್ಗೆ 100 ಎಕರೆಯಲ್ಲಿತ್ತು. ಅಷ್ಟು ದೊಡ್ಡ ಪೋಲ್ಟ್ರಿ ಫಾರ್ಮ್ಗೆ ಅಪ್ಪನೇ ಟ್ರೀಟ್ಮೆಂಟ್ ಮಾಡ್ತಾಯಿದ್ದಿದ್ದು. ಅಲ್ಲೇನು ಮಾಡ್ತಾರೆ, ನಮ್ಮ ತಂದೆ ಇವ್ನು ಬಿಟ್ಟರೆ ತಿರ್ಗಿ ಇನ್ನೊಂದು ಬೀದಿ ನಾಯಿ ತಂದು ಮನೆಯೊಳಗೆ ಇಟ್ಕೊತಾನೆ ಅಂತ ಅದು 1 ನಾಯಿ ಮನೆಯೊಳಗೆ ಸಾಕಿದ್ದು, ಇನ್ನೆಲ್ಲ ಕಾಂಪೌಂಡಲ್ಲಿ ಸಾಕಿದ್ದು. ಅವ್ರೇನು ಮಾಡ್ತಾರೆ, ಒಂದು ಜಾತಿ ನಾಯಿ ಕೊಡಿಸ್ತೀನಿ ಅಂತಾರೆ. ಅಂದರೆ ಜಾತಿ ನಾಯಿ ಅಂದರೆ ಆವಾಗ ನಮಗೆ ಬ್ರೀಡ್ ಹೆಸ್ರುಗಳು ಗೊತ್ತಿಲ್ಲ. ಅಂದರೆ ಆ ಏಜ್, ಅಂದರೆ ಏನೇನು ವೆರೈಟಿ ಇರೋದು ನಾನು ನೋಡೂ ಇಲ್ಲ, ಜಾತಿನೂ ಗೊತ್ತಿರಲ್ಲ. ಅಂಥ ಟೈಮಲ್ಲಿ ಅವ್ರು ಕೋಳಿ ಫಾರ್ಮ್ ಕರ್ಕೊಂಡೋಗ್ಬಿಟ್ಟು ಯಾವ್ದಾರ ಸ್ಮಾಲ್ ವೆರೈಟಿ ಕೊಡಿ ಅಂತ ಹೇಳ್ತಾರೆ. ಅಂದರೆ ಚಿಕ್ಕದು, ನಮಗೆಲ್ಲ ಇಷ್ಟು ದೊಡ್ಡ ಸೈಜ್ದೆಲ್ಲ ಸಾಕೋಕ್ಕಾಗಲ್ಲ, ಚಿಕ್ಕ ವೆರೈಟಿ ಕೊಡಿ ಅಂತ. ಪೊಮರಿಯನ್ ಥರದ್ದು. ಅದು ಪೊಮರಿಯನ್ನು ಡ್ಯಾಶ್ ಉಂಡು ಕ್ರಾಸ್ ಆಗಿರುತ್ತೆ. ಅಂದರೆ ಆಗೆಲ್ಲ ಒರಿಜಿನಲ್ ಮಾಡಿಸೋದು ಆಗಿನ ಕಾಲದಲ್ಲಿ ಗೊತ್ತಿರಲಿಲ್ಲ. ಸಿಕ್ಕಿದ್ದಕ್ಕೆ ಬಿಟ್ಕೊಳ್ಳೋರು ಅದೇ ಕ್ರಾಸಿಂಗ್ ಆಗೋದು, ಅದೇ ಮರಿ ಹಾಕೋದು. ಡ್ಯಾಶ್ ಉಂಡಿಂತು ಪೊಮರಿಯನ್ ಕ್ರಾಸ್ ಆಗಿದೆ, ಅದು ಮರಿ ಹಾಕುತ್ತೆ, ಅದ್ರಲ್ಲಿ ಕೊಡ್ತೀನಿ ಬಿಡಿ ಅಂತ ಅಂದರು. ನಾನು ಅಳ್ತಾ ಇದ್ದವನು, ಜಾತಿ ನಾಯಿ ಕೊಡಿಸ್ತಾರಲ್ಲ ಅಂದ್ಬಿಟ್ಟು ಒಂದೇ ಸಲ ಫುಲ್ ಖುಷಿ ಆಗೋದೆ. ಖುಷಿ ಆದಮೇಲೆ ಇದು ನೆಕ್ಸ್ಟು ಈಗ ಅಲ್ಲಿಂದ ಹಿಂಗೆ ತಿರುಗಿ ಹೊರಡ್ತೀನಿ. ಅಂದರೆ ಯಾವುದೋ ಜಾತಿ ನಾಯಿ ಕೊಡಿಸ್ತಾರಲ್ಲ ನಮ್ಮಪ್ಪ ಅಂದ್ಬಿಟ್ಟು ಖುಷಿಯಾಗಿ ಹೊರಡ್ತೀನಿ. ಹಿಂದೆ ಒಂದು ಹಸು ಕರು ಥರ ಶೇಡ್ ಹೋಗುತ್ತೆ, ಒಂದು ಹಸು ಕರು ಹೋದಂಗೆ ಆಗುತ್ತೆ. ನಾನು ಏನದು ಅಂತ ಹಿಂಗೆ ತಿರುಗಿ ನೋಡ್ತೀನಿ. ಅದು ಫಸ್ಟ್ ಟೈಮು ಲೈಫಲ್ಲಿ ಅಷ್ಟು ದೊಡ್ಡ ನಾಯಿ ನೋಡಿದ್ದು, ಅದು ಗ್ರೇಟ್ ಡೆನ್ ಅಂತ. ಅಂದರೆ ಈಗ ಗೊತ್ತದು, ಆವಾಗ ಆ ನೇಮ್ ಗೊತ್ತಿರಲಿಲ್ಲ, ಆ ಜಾತಿ ನೇಮ್ ಗೊತ್ತಿರಲಿಲ್ಲ. ಅಷ್ಟು ದೊಡ್ಡದು. ನಾನು ಸಾಕಿದ್ರೆ ಇಂಥ ನಾಯಿ ಸಾಕಬೇಕು ಅಂತ ಅವತ್ತೇ ಫಸ್ಟ್ ಸೈಟಲ್ಲಿ ನೋಡ್ತಿದ್ದಂಗೆ ಆ ಬ್ರೀಡ್ ಬಗ್ಗೆ ಇಂಟ್ರೆಸ್ಟ್ ಹೊಟ್ಟೋಯ್ತು. ಆ ಬ್ರೀಡ್ ಮೇಲೆ ಇಂಟ್ರೆಸ್ಟ್ ಬಂದು ಅಪ್ಪ ಅದು ಬೇಕು ನನಗೆ ಅಂದೆ. ಅದೆಲ್ಲ ಬಕೆಟ್ ಗಟ್ಟಲೆ ಊಟ ತಿನ್ನುತ್ತೋ, ಅದು ನಮ್ಮ ಕೈಲಿ ಸಾಕೋಕ್ಕಾಗತ್ತೆ.
ಅದೆಲ್ಲ ಶ್ರೀಮಂತರು ಸಾಕೋದು ಅದೆಲ್ಲ ಆಗಲ್ಲ ಅಂದರು. ನನಗೆ ಅವತ್ತು ಹಠ ಬಂತು, ಸಾಕಿದ್ರೆ ಅಂಥ ನಾಯಿ ಸಾಕಬೇಕು ಅಂದ್ಬಿಟ್ಟು. ಆಮೇಲೆ ಅವ್ರೇನು ಮಾಡಿಬಿಟ್ರು ಓನರು, ಸರ್ ಅದು ಡಾಬರ್ಮೆನ್ಗೆ ಕ್ರಾಸ್ ಆಗಿದೆ, ಗ್ರೇಡ್ ಏನ್ ಇಂಟು ಡಾಬರ್ಮೆನ್ನು, ಅದು ಮರಿ ಹಾಕುತ್ತೆ 10-15 ಸಾವಿರ ಡಿಫ್ರೆನ್ಸಲ್ಲಿ, ಬೇಕಾದ್ರೆ ಅದ್ರದ್ದು ತೊಗೊಳ್ಳಿ ಅಂದ್ಬಿಟ್ರು. ನಾನು ಇಟ್ಕೊಂಡು ಇನ್ನೇನು ಎಲ್ಲ ಇದೆಯಲ್ಲ ಇಲ್ಲಿ ಅಂದ್ಕೊಂಡು ಆಯಿತು ಬಿಡಿ ಅಂದ್ಬಿಟ್ಟು ಅವ್ರ ಮುಂದೆ ನಮ್ಮಪ್ಪ ಕಣ್ಸನ್ನೆ ಮಾಡಿ ಅದು ಬೇಡ ಅದರದೇ ಕೊಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಆಚೆ ಕರ್ಕೊಂಡ್ಬಂದ್ಬಿಟ್ರು. ನಾವು ಅದೇ ದೊಡ್ಡದು ಕೊಡ್ತಾರೆ ಅಂದ್ಕೊಂಡು ಬಂದ್ಬಿಟ್ವಿ. ನಾವು ಮನೆಗೆ ಬಂದ್ವಿ, 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು. ತರೋದು ಯಾಕೆ ಅಳೋದು ಯಾಕೆ, ನಾಯಿನೇ ತರೋದು ಬೇಡ ಅಂದ್ಬಿಟ್ರು. ನನಗೆ ಬೇಕೇ ಬೇಕು ಅಂತ ಹೆಂಗೂ ಅಡ್ರೆಸ್ ಗೊತ್ತಿತ್ತು ನನಗೆ. ಆದರೆ ಒಂದು ಸೈಕಲಲ್ಲಿ 5 ಕಿಲೋಮೀಟ್ರ್ ಹೋದರೆ ನಮಗೆ ಅವಾಗ ಒಂದು 50 ಕಿಲೋಮೀಟ್ರ್ ಹೋದಂಗೆ ಲೆಕ್ಕ. ಅಕ್ಕಪಕ್ಕ ಮನೆ ಹುಡುಗರನ್ನೆಲ್ಲ ಸೈಕಲಲ್ಲಿ ಕರ್ಕೊಂಡು ನಾನು ಹೋಗ್ತೀನಿ, ಬಂದರು ಎಲ್ಲರಿಗೂ ಒಂದೊಂದು ಮರಿ ಕೊಡಿಸ್ತೀನಿ ಅಂತ. ಅಂದರೆ ಗೊತ್ತಿಲ್ಲ ಅಷ್ಟು ಮರಿ ಅವ್ರು ಫ್ರೀ ಕೊಡ್ತಾರೆ ಅಂತ. ಆವಾಗ ನಮಗೆ ಹೆಂಗೆ ಎತ್ತೆತ್ತು ಕೊಡ್ತಾರಾ, ಅದ್ರ ವ್ಯಾಲ್ಯೂ ಇದೆಯಾ ಏನೂ ಗೊತ್ತಿರಲಿಲ್ಲ. ಹುಡುಗರನ್ನೆಲ್ಲ ಸೈಕಲಲ್ಲಿ ಹೋಗ್ತೀವಿ, ಒಂದು 3-4 ಜನ 3 ಸೈಕಲಲ್ಲಿ ಹೋಗ್ತೀವಿ. ನನ್ನ ಹಿಂದೆ ನಾಯಿ ಮರಿ ಇಟ್ಕೊಳ್ಳೋಕೆ ಒಬ್ಬ ಇರ್ತಾನೆ, ಇನ್ನು 2 ಖಾಲಿ ಸೈಕಲ್ ಹೋಗ್ತೀವಿ. ಅಲ್ಲಿ ಹೋಗ್ತೀವಿ, ಗೇಟ್ ಹತ್ರ ಹೋದಾಗ ಭಯ, ಯಾಕಂದರೆ ಅಪ್ಪನಿಗೆ ಕೇಳದೆ ಬಂದಿದ್ದೀವಿ, ಅಪ್ಪ ಬೇಡವೇ ಬೇಡ ಅಂತ ಅಂದ್ಬಿಟ್ಟಿದ್ರು ನಾಯಿನ. ಅಂದರೆ ಅಳೋದ್ಯಾಕೆ ತರೋದ್ಯಾಕೆ ಬೇಡ ಅಂತ ಹೇಳಿದರು. ನಾವೇನು ಮಾಡ್ತೀವಿ, ಹೋಗಿ ಅಲ್ಲಿ ಸೆಕ್ಯೂರಿಟಿ ಕೇಳ್ತೀವಿ, ಈ ಥರ ನಾವು ಶಿವರಾಮ್ ಅವ್ರ ಮಗ ಹಿಂಗೆ ನಾಯಿ ಮರಿ ಹೇಳಿದರು ಸರ್ಗೆ ಮಾತಾಡಬೇಕು ಅಂತ. ಅವ್ರು ಅಲ್ಲಿಂದನೇ ಕಾಲ್ ಮಾಡಿ ಅಲ್ಲೇ ಸೆಕ್ಯೂರಿಟಿ ರೂಮಿಂದ ಮಾತಾಡಿಸ್ತಾರೆ. ಮಾತಾಡಿದಾಗ ಏನಾಗುತ್ತೆ, ಅವರು ನಿಮ್ಮಪ್ಪ ಬೇಡ ಅಂದರು, ಎಲ್ಲ ಕೊಟ್ಬಿಟ್ವಿ, ಒಂದೇ ಒಂದು ಉಳಿದಿದೆ, ಅದು ಹೆಣ್ಣು ಅಂತಾರೆ. ನಾನು ಪರವಾಗಿಲ್ಲ, ಎಣ್ಣೆ ಒಪ್ಪಿದ್ದಾರೆ ಮನೇಲಿ ಕೊಡಿ, ಇಲ್ಲ ನಿಮ್ಮಪ್ಪ ಬೈತಾರೆ ಅಂದರು. ಇಲ್ಲ ನಮ್ಮಪ್ಪ ಎಣ್ಣೆ ಪರವಾಗಿಲ್ಲ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಸುಳ್ಳು ಬಿಟ್ಬಿಟ್ಟು ಅಲ್ಲಿ ಸುಳ್ಳು ಹೇಳಿ ಒಂದು ಹೆಣ್ಣನ್ನು ಎತ್ಕೊಬರ್ತೀನಿ. ಯಾಕಂದರೆ ಎಲ್ಲ ಕೊಟ್ಬಿಟ್ಟಿರ್ತಾರೆ, ಒಂದೇ ಒಂದು ಉಳ್ಕೊಂಡಿರುತ್ತೆ. ಆ ಹೆಣ್ಣು ಬಂದಿದ್ದಕ್ಕೇ ನಾನು ಬ್ರೀಡರ್ ಆಗಿದ್ದು. ಅದೇ ಆ ಜಾಗದಲ್ಲಿ ಗಂಡು ಬಂದಿದ್ದರೆ ನಾನು ಇವತ್ತು ಈ ಸ್ಟೇಜ್ಗೆ ಇರ್ತಿರಲಿಲ್ಲ. ಅದು ಹೆಣ್ಣಾಗಿ ನಮ್ಮ ಮನೆಗೆ ಬಂದಿದ್ದಕ್ಕೇ ಅದರಿಂದ ಇನ್ಕಮ್ ಇದೆ, ಬ್ರೀಡ್ ಮಾಡ್ಬೋದು, ದುಡ್ಡು ಮಾಡ್ಬೋದು ಅಂತ ಗೊತ್ತಾಗಿದ್ದೆ ಆ ನಾಯಿಯಿಂದ. ಅದು ಒಂದು ಕ್ರಾಸ್ ಬ್ರೀಡು, ಡಾಬರ್ಮೆನ್ ಇಂಟು ಗ್ರೇಡನ್ ಕ್ರಾಸ್ ಬ್ರೀಡು. ಅದ್ರದ್ದು ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ ನಿಮಗೆ. ಇವಾಗ ಹೆಣ್ಣು ತೊಗೊಂಡು ಬಂದೆ, ಮನೆಗೆ ಬರ್ತಿದ್ದಂಗೆ ಅಪ್ಪ ನನ್ನ ಉಗ್ದಿ ಓಡಿಸ್ತಾರೆ, ಮನೆ ಬಿಟ್ಟು ಓಡಿಸ್ತಾರೆ, ಬೈತಾರೆ, ಯಾಕೆ ಹೋದೆ, ಮರ್ಯಾದೆ ಕಳಿತೀಯ ಅನ್ನೋದು ಹಂಗೆ ಹಿಂಗೆ ಅಂತ ಬೈದರು. ನಾವೇನಂದರೆ ಅಮ್ಮಂಗೆ ಹೇಳಿದ್ರೆ ಅಮ್ಮ ಸ್ವಲ್ಪ ಚಾಡಿ ಚಂಗಮ್ಮ ಅಂತ ಹೆಸರಿಕ್ಕಿದ್ದೀವಿ. ಅದೇ ಬಂದ ತಕ್ಷಣ ಚಾಡಿ ಹೇಳಿ ಬೈಸೋದು ಮಾಮೂಲಿ ಅವರು. ಆ ನಾಯಿನ ಬಂದ್ಬಿಟ್ಟು ಗಿಡ ಸಂದಿಲ್ ಬಚ್ಚಿಕ್ಬಿಡ್ತೀವಿ, ದೊಡ್ಡ ಕಾಂಪೌಂಡು. ಅಪ್ಪ ಬರೋ ಅಷ್ಟೊತ್ತಿಗೆ 6:30 ಆಫೀಸ್ ಬಿಡುತ್ತೆ, ಗೌರ್ಮೆಂಟ್ ಡಾಕ್ಟ್ರಲ್ಲ, ಮನೆಗೆ ಬರೋ ಅಷ್ಟೊತ್ತಿಗೆ ಬಚ್ಚಿಕ್ಬಿಟ್ಟಿದ್ದೀನಿ. ಬರ್ತಿದ್ದಂಗೆ ನಮ್ಮಮ್ಮ ಚಾಡಿ ಹೇಳ್ತಾರೆ, ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನನ್ನ ಮಾನ ಮರ್ಯಾದೆ ಕಳಿಯೋಕ್ಕೆ ಹುಟ್ಟಿದ್ದೀರಾ, ಹಂಗೆ ಹಿಂಗೆ, ಯಾಕೆ ಹೋದ್ರಿ, ಯಾರು ಕೇಳೋದ್ರಿ, ಹಂಗೆ ಹಿಂಗೆ ಅಂತ ಬೈತಾರೆ. ಬೈದ್ಮೇಲೆ ಆಯಿತು ಹೋದ್ರೋಗ್ಲೇ ಗಂಡು ತಾನೇ ಅಂತಾರೆ. ಗಂಡು ಅಂತ ಸುಳ್ಳು ಬಿಡ್ತೀನಿ. ತಿರ್ಗಾ ಆಮೇಲೆ ಏನಾಗುತ್ತೆ, 2-3 ದಿವಸ ಆದಮೇಲೆ ಅದು ಹೆಣ್ಣು ಅಂತ ಗೊತ್ತಾಗುತ್ತೆ. ಅಂದರೆ ಅಷ್ಟರಲ್ಲಿ ಅಡ್ಜಸ್ಟ್ ಆಗಿರುತ್ತೆ, ಹಂಗೆ ಇಟ್ಕೊಂಡ್ಬಿಡ್ತೀವಿ. ಆಮೇಲೆ ಅದು 10ನೇ ಕ್ಲಾಸ್ವರೆಗೂ, ಅಂದರೆ ನಾನು 6 ಇಯರ್ಸ್ ಇದ್ದಾಗ ನಾಯಿ ಮನೆಗೆ ಬಂದಿದ್ದದು. ಆಮೇಲೆ ಬಂದು 10ನೇ ಕ್ಲಾಸ್ವರೆಗೂ ಅದಕ್ಕೆ ಕ್ರಾಸಿಂಗ್ ಮಾಡಿಸೋದು, ಮರಿ ಮಾಡಿಸೋದು ಅವೆಲ್ಲ ಏನೂ ಗೊತ್ತಿರಲ್ಲ. 10ನೇ ಕ್ಲಾಸಿಗೆ ಬಂದಾಗ ನಾನು ಬೆಂಗಳೂರಲ್ಲಿ ಒಂದು ಸ್ಕೂಲ್ಗೆ ಸೇರ್ಕೊಳ್ತೀನಿ. ಆವಾಗ ಹೊಸಕೋಟೆಯಿಂದನೇ ಬಸ್ಸಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ. ಹೊಸಕೋಟೆ ಇಲ್ಲ ಸರ್, 3 ವರ್ಷ ಅರಸೀಕೆರೆ, ತಿಪ್ಟೂರು, ಚಾಮರಾಜನಗರ, ಹೊಸಕೋಟೆ, ಆಮೇಲೆ ಲಾಸ್ಟಲ್ಲಿ ಬಂದು ಬೆಂಗಳೂರು ಸೆಟ್ಲ್ ಆಗಿರೋದು. ಅಂದರೆ ಟ್ರಾನ್ಸ್ಫರ್ ಎಲ್ಲ, ಅಂದರೆ ಹುಟ್ಟಿದ್ದು ಮೈಸೂರು. ನಾನು ಮೈಸೂರಲ್ಲಿ ಇಟ್ಗೆಗೂಡು. ನಮ್ಮ ತಾತ ಬಂದು ಝೂ ಅಲ್ಲಿ ಡೈರೆಕ್ಟರು, ಜವರೇಗೌಡರು ಅಂತ ನಮ್ಮ ತಾತ. ಅದು ಅಮ್ಮನ ಅಪ್ಪ ಅವರು. ಆ ಥರ ನಮ್ಮ ಅಪ್ಪನ ಅಪ್ಪ ಎಲ್ಲ ನಾಗಮಂಗಲ ಗೌಡ್ರು. ನಾವು ನಾಗಮಂಗಲ ಹತ್ರ ಒಂದು ಬಳಪ್ ಮಂಡ್ಲನೋ ಅಂತ ಸ್ಟಾರ್ಟಿಂಗ್ ಊರು ಬರುತ್ತೆ, ಆ ಊರು ನಮ್ಮ ತಾತನೂರು. ಆಮೇಲೆ ಏನಾಗುತ್ತೆ, ನಾಯಿ ಇದಾಗುತ್ತೆ, ಹೀಟಿಗೆ ಬರುತ್ತೆ, ಹೋಗ್ತಾ ಇರುತ್ತೆ 6 ತಿಂಗಳಿಗೆ. ನಮಗೆ ಅದು ಕ್ರಾಸ್ ಮಾಡಿಸೋದು ಅವೆಲ್ಲ ಏನೂ ಗೊತ್ತಿರಲ್ಲ. ಯಾವಾಗ ನಾನು ಹೊಸಕೋಟೆ ಬಿಟ್ಟು ಬೆಂಗಳೂರಿಗೆ ಸ್ಕೂಲಿಗೆ ಸೇರ್ತೀನಿ, ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರ್ತೀನಿ. ಬೆಂಗಳೂರಲ್ಲಿ ಆ ಬಿಸ್ನೆಸ್ ಆಗಲೇ ಸ್ಟಾರ್ಟ್ ಆಗಿರುತ್ತೆ, ನಾಯಿದು ಮಾರೋದು, ಕ್ರಾಸ್ ಮಾಡಿಸೋದು ಅವೆಲ್ಲ ಇರುತ್ತೆ. ಅಲ್ಲೆಲ್ಲ ಹಳ್ಳಿಗಳಲ್ಲಿ ನಮಗೆ ಗೊತ್ತಿರಲಿಲ್ಲಲ್ಲ. ಯಾವಾಗ ನಾನು ಬೆಂಗಳೂರು ಸ್ಕೂಲಿಗೆ ಸೇರಿದಾಗ ಅಲ್ಲೊಬ್ಬ ನಮ್ಮ ನಾಯಿಗೂ ನಿಮ್ಮ ನಾಯಿಗೂ ಪೇಂಚ್ ಹಾಕ್ಸೋಣ ಅಂತ ಹೇಳ್ತಾನೆ. ಪೇಂಚ್ ಅಂದರೆ ಕ್ರಾಸಿಂಗ್, ಅವ್ನ ಮೀನಿಂಗ್ ಆಗಿನ ಕಾಲಕ್ಕೆ. ಇವಾಗ ಕ್ರಾಸಿಂಗ್ ಅಂತ ಹೇಳ್ತೀವಿ, ಮೇಟಿಂಗು ಇಲ್ಲ ಕ್ರಾಸಿಂಗ್ ಅಂತ ಹೇಳ್ತೀವಿ. ಪೇಂಚ್ ಹಾಕ್ಸೋಣ ಅಂತ ಹೇಳ್ತಾನೆ ಅವನು. ಪೇಂಚ್ ಅಂದರೆ ನನಗೆ ಗೊತ್ತಿಲ್ಲ, ಏನೋ ಹೇಳ್ತಾನೆ. ಯಾರೋ ಬರ್ತಾರೆ, ಅವ್ರು ಮಾಡಿಸ್ತಾರೆ ಪೇಂಚು, ಅವ್ರಿಗೆ 500 ರೂಪಾಯಿ ಕೊಡಬೇಕು ಅಂದ. ಆಯಿತು ಅಂತ ಕೊಟ್ಟೆ. ಆಮೇಲೆ ಅವನದು ಡಾಬರ್ಮೆನ್, ಅದು ಅಂದರೆ ನಂದು ಬಂದು ಡಾಬರ್ಮೆನ್ನು ಗ್ರೇಡನ್ ಕ್ರಾಸ್ ಬ್ರೀಡು. ನೋಡೋಕ್ಕೆ ಗ್ರೇಡನ್ ಥರ ಇತ್ತು, ಸೈಜ್ ಮಾತ್ರ ಗ್ರೇಡೇನೂ ಅಲ್ಲ ಡಾಬರ್ಮೆನೂ ಅಲ್ಲ, ಮಧ್ಯದಲ್ಲಿ ಇತ್ತು. 2 ಮಿಕ್ಸು. ಅದಕ್ಕೆ ಸ್ವಲ್ಪ ಹೈಟ್ ಜಾಸ್ತಿ ಇತ್ತಲ್ಲ ಹೆಣ್ಣು ಗಂಡಿಗಿಂತ, ಸ್ವಲ್ಪ ಹೈಟ್ ಸೆಟ್ ಮಾಡಿ ಏನೇನೋ ಮಾಡಿ ಕ್ರಾಸ್ ಮಾಡಿಸ್ತಾರೆ ಬಂದವ್ರೆ. ಅವ್ರು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಬಂದಿರ್ತಾರೆ, ಹ್ಯಾಂಡ್ಲರು. ಅವ್ರಿಗೆ 500 ರೂಪಾಯಿ ಕೊಟ್ಟು ಮಾಡಿಸ್ತೀನಿ. ಆಮೇಲೆ ಮರಿ ಹಾಕುತ್ತೆ. ಮರಿ ಹಾಕಿದ್ಮೇಲೆ ಎಲ್ಲರಿಗೂ ಕರೆದು ಫ್ರೀ ಕೊಡ್ತಾ ಇರ್ತೀನಿ. ಅಪ್ಪನ ಫ್ರೆಂಡು, ನನ್ನ ಫ್ರೆಂಡ್ಸು, ಪಕ್ಕದ ಮನೆ, ಇವ್ರಿಗೆಲ್ಲ ಫ್ರೀ ಕೊಡ್ತಾ ಇರ್ತೀನಿ, ಎತ್ಕೊಂಡೋಗಿ ಅಂತ. ಆವಾಗ ಒಬ್ಬರು ರಾಮಕೃಷ್ಣ ಅಂತ
ಅವರು ಇಲ್ಲಿ ಕಾರ್ಮಲ್ ಸ್ಕೂಲ್ ಮುಂದೆ ಇದ್ದರು, ಇವಾಗ ತೀರೋಗಿದ್ದಾರೆ. ಅವ್ರ ಮಕ್ಕಳು ಬಂದು ರವಿ ಅಂತ, ಆಮೇಲೆ ಇನ್ನೊಬ್ಬ ಇಬ್ಬರು ಅಣ್ಣ ತಮ್ಮಂದರು. ಅವ್ರು 3 ಜನ ಮನೆಗೆ ಬರ್ತಾರೆ. ವಿವೇಕ್ ಅಂತ 3 ಜನ ಮನೆಗೆ ಬರ್ತಾರೆ. ನಾನು ಫ್ರೀಯಾಗೇ ಕೊಡ್ತೀನಿ ನಾಯಿನ. ಹಿಂಗಿರೋದು ನಾವು ಕಾರ್ಮಲ್ ಸ್ಕೂಲ್ ಹತ್ರ ಅಂದ್ಬಿಟ್ಟು ಯಾರೋ ಹೇಳಿದ್ರು ಅಂದ್ಬಿಟ್ಟು ಬಂದು ಮರಿ ಕೇಳ್ತಾರೆ. ತೊಗೊಂಡೋಗಿ ಅಂದರೆ ಅವರು 1200 ರೂಪೀಸ್ ಕೊಡ್ತಾರೆ ಮರಿಗೆ. ಅಂದರೆ ನಾನು ಫ್ರೀ ಕೊಡ್ತಾ ಇದ್ದೀನಿ, ಅವ್ರು 1200 ರೂಪೀಸ್ ಕೊಡ್ತಾರೆ. ಫಸ್ಟ್ ಟೈಮ್ ಅದೇ ಫಸ್ಟ್ ಟೈಮು. ನಾನು ಇಸ್ಕೊಳ್ತಾ ಇಲ್ಲ. ನಾಯಿಗೆ ಯಾಕೆ ದುಡ್ಡು ಕೊಡ್ತಾ ಇದ್ದೀರಾ, ತೊಗೊಂಡೋಗ್ರಿ ಏನ್ರಿ ನೀವು ಅಂತ ಅಂದ್ಬಿಟ್ಟು ಫ್ರೀ ಕೊಡ್ತಾ ಇದ್ದೀನಿ, ಅಂದರೆ ಎತ್ಕೊಂಡೋಗಿ ಅಂತ. ಅವ್ರು ಇಲ್ಲ ಇಟ್ಕೊ ಅಂತ ಫೋರ್ಸ್ ಮಾಡ್ತಾಯಿದ್ದಾರೆ. ಆಮೇಲೆ ನಾನು ನಮ್ಮ ತಂದೆ ಮಕ್ಕ ಒಂದ್ಸಲಿ ನೋಡ್ತೀನಿ, ಅಷ್ಟು ಫೋರ್ಸ್ ಮಾಡ್ತಾ ಇರೋದಕ್ಕೆ ಅವರು ಓಕೆ ಇಸ್ಕೋ ನಿಂದು ಫಸ್ಟ್ ಇನ್ಕಮ್ ಥರ ಅಂದ್ಬಿಟ್ಟು ಇದು ಮಾಡ್ತಾರೆ. ಅಂದರೆ ಅವತ್ತಿಗೂ ನನಗೆ ಗೊತ್ತಾಗಲ್ಲ, ನಾಯಿ ಮಾರ್ಬೋದು, ನಾಯಿ ದುಡ್ಡಿಗೆ ಹೋಗುತ್ತೆ, ನಾಯಿ ಸೇಲ್ ಮಾಡ್ಬೋದು ಅನ್ನೋದು ಅವತ್ತಿಗೂ ಗೊತ್ತಿರಲ್ಲ. ಏನಕ್ಕೋ ಸುಮ್ಮನೆ ಖುಷಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ಅದನ್ನು ಕೊಟ್ಟಿದ್ದ ದುಡ್ಡನ್ನ ನಮ್ಮ ತಂದೆ ಕೊಡ್ತೀನಿ. ಅವರು ಇಂದಿರಾ ವಿಕಾಸ್ ಪತ್ರ, ಕಿಸಾನ್ ವಿಕಾಸ್ ಪತ್ರ 5 ವರ್ಷಕ್ಕೆ ಡಬಲ್ ಆಗುತ್ತಲ್ಲ, ಅದಕ್ಕೆ ನಾನು ಫಸ್ಟ್ ಇನ್ಕಮ್ ಅಂದ್ಬಿಟ್ಟು SLCಲಿ ಅದು. ಅವ್ರು ಏನು ಮಾಡ್ತಾರೆ, ಅದನ್ನು ಇಂದಿರಾ ವಿಕಾಸ್ ಪತ್ರಕ್ಕೆ ಹಾಕ್ಬಿಟ್ಟು ಇಡ್ತಾರೆ. ಅದನ್ನು ತಿರ್ಗಾ ನೆಕ್ಸ್ಟ್ ಸಲ ಹೀಟಿಗೆ ಬರುತ್ತೆ, ಕ್ರಾಸ್ ಮಾಡಿಸ್ತೀವಿ, ತಿರ್ಗಾ ಮರಿ ಹಾಕುತ್ತೆ, ತಿರ್ಗಾ ಫ್ರೀ ಕೊಡ್ತಾ ಇರ್ತೀನಿ. ಒಬ್ಬರು ಲಾರಿ ಓನರ್ ಬಂದು 675 ರೂಪಾಯಿ ಕೊಡ್ತಾರೆ. ಅವರು ಹಂಗೆ ಫೋರ್ಸ್ ಮಾಡಿ ಕೊಡ್ತಾರೆ. ಅಂದರೆ ನಾವು ದುಡ್ಡಿಲ್ಲದೆ ಇಸ್ಕೊಳ್ಳಲ್ಲ ಆ ಥರ ಏನೋ ಇದ್ರ ಥರ ಅಂದ್ಬಿಟ್ಟು 675 ರೂಪಾಯಿ ಕೊಡ್ತಾರೆ. ಅಂದರೆ ಫಸ್ಟ್ ಲೀಟ್ರಲ್ಲಿ 1200 ಬಂತು, ಅಂದರೆ ಅವರೇ ಕೊಟ್ಟಿದ್ದು. 2ನೇ ಲೀಟ್ರಲ್ಲೂ ಎಲ್ಲ ಫ್ರೀ ಕೊಡ್ತಾಯಿದ್ರೆ 675 ರೂಪೀಸು. ಒಂದು ಲಾರಿ ಓನರು ತುಂಬ ರಿಚ್ ಇರೋರು 675 ರೂಪೀಸು ಕೈಗಿಟ್ಬಿಟ್ಟು ತೊಗೊಂಡೋದ್ರು. ಅದು ಸೆಕೆಂಡ್ ಇನ್ಕಮ್ಮು ಅಷ್ಟೇ. ಅದು 2 ಸಲ ಆಗ್ತಿದ್ದಂಗೆ ನನಗೆ 3ನೇ ಸಲಿಗೆ ಚೂರು ನಾಲೆಜ್ ಬಂತು. ಅಂದರೆ ನಾಯಿನೂ ಮಾರ್ಬೋದಾ, ಇದು 2 ಕ್ರಾಸ್ ಬ್ರೀಡು, ನೋಡೋಕೆ ಗ್ರೇಡ್ ಏನ್ ಥರ ಇದೆ, ಇದಕ್ಕೆ ಯಾಕೆ ನಾನು ಅವನದೇ ಡಾಬರ್ಮನ್ನೇ ಫ್ರೆಂಡ್ದೇ ಮಾಡಿಸ್ಬೇಕು, ಗ್ರೇಡ್ ಏನೇ ಮಾಡಿಸಿದ್ರೆ ಇನ್ನೂ ಒಳ್ಳೆ ಬ್ರೀಡ್ ಎತ್ಬೋದಲ್ಲ ಅಂತ 3rd ಟೈಮ್ಗೆ ನಾಲೆಜ್ ಬರುತ್ತೆ. ಅವಾಗ ಏನು ಮಾಡ್ತೀನಿ, ರಿಂಗ್ ರೋಡಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ CR ಸಿಂಹ ಫಿಲಿಮ್ ಆ್ಯಕ್ಟ್ರ್ ಇದಾರಲ್ಲ, ಅವ್ರ ಮನೇಲಿ ಒರಿಜಿನಲ್ ಗ್ರೇಡ್ ಏನಿತ್ತು, ಫಾನ್ ಕಲರ್ ಒಂದು ಗ್ರೇಡ್ ಏನಿತ್ತು. ನಾನು ಹೋಗ್ಬಿಟ್ಟು ಮನೆಗೆ ಬೆಲ್ ಮಾಡಿಬಿಟ್ಟು ಮಾತಾಡ್ತೀನಿ, ಸರ್ ಈ ಥರ ನಮ್ಮ ಹತ್ರ ಒಂದು ನಾಯಿ ಇದೆ, ಕ್ರಾಸಿಂಗ್ ಕೊಡ್ತೀರಾ ಅಂತ. ಅವರು ಹ್ಞೂ ಸರ್ ಮಾಡಿಸ್ಕೊಡಿ, ಒಂದು ಮರಿ ಕೊಡಬೇಕಾಗತ್ತೆ ಅಂದರು. ಖಂಡಿತ ಕೊಡ್ತೀನಿ ಸರ್ ಅಂದ್ಬಿಟ್ಟು ಕ್ರಾಸ್ ಮಾಡಿಸಿ ಮರಿ ಹಾಕ್ಸ್ತೀನಿ. ಅವಾಗೇನಾಗುತ್ತೆ, 5 ಮರಿ ಹಾಕುತ್ತೆ. ಅದ್ರ 1 ಕ್ರಾಸಿಂಗ್ ಅವ್ರಿಗೆ ಕೊಡ್ತೀನಿ, ಇನ್ನು 4 ಬಂದು ನಮಗೆ ಮಾರಕ್ಕೆ ನಾಲೆಜ್ ಇಲ್ಲ, ಅಂದರೆ ನಮಗೆ ಕಾಂಟ್ಯಾಕ್ಟ್ಸ್ ಇಲ್ಲ, ಹೆಂಗೆ ಮಾರಬೇಕು ಎಲ್ಲಿ ಮಾರಬೇಕು ಗೊತ್ತಿಲ್ಲ. ಅದು ಯಾರಿಂದನೂ ಇದಾಗಿ ಒಂದು ಟ್ಯಾಂಡ್ರಿ ರೋಡಲ್ಲಿ ಪಟೇಲಯ್ಯ ಅಂತ ಅವ್ರ ಮಗ ಉದಯ್ ಅಂತ ಅವರು ಕಾಲ್ ಮಾಡ್ತಾರೆ, ಯಾರು ಥ್ರೂ ಮಾಡ್ತಾರೆ ಗೊತ್ತಿಲ್ಲ, ಮಾಡಿಬಿಟ್ಟು ಇದನ್ನು ನಾವು ಬಾಂಬೆ ಪೂನಾಲ್ ಮಾರ್ತೀವಿ, ಮಾರ್ಬಿಟ್ಟ ಮೇಲೆ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಎತ್ಕೊಂಡೋಗಿ ಮೋಸ ಮಾಡಿಬಿಡ್ತಾರೆ. ಅಂದರೆ ಸತ್ತೋಯ್ತು ಅಂದ್ಬಿಟ್ಟು ಮಾರ್ಕೊಂಬಿಟ್ಟು ದುಡ್ಡು ತೊಗೊಂಡು ಸತ್ತೋಯ್ತು ಅಂತ ಸುಳ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ, ನಾನು ಫಸ್ಟ್ ಟೈಮ್ ಆ ಏಜಲ್ಲೇ ಪೊಲೀಸ್ ಸ್ಟೇಷನ್ ಮೆಟ್ಲತ್ತೀನಿ. ಆ ಏಜಲ್ಲೇ ಅಂದರೆ ಸಿಟ್ಟು ನನಗೆ, ಅಂದರೆ ನನಗೆ ಮೋಸ ಆದರೆ ಅದು ಬಿಡಬಾರ್ದವ್ರನ್ನ ಆ ಥರ. ಆಮೇಲೆ ಅವ್ರ ಏರಿಯಾ ಪೊಲೀಸ್ ಸ್ಟೇಷನ್ಲೇ ಕಂಪ್ಲೇಂಟ್ ಮಾಡ್ತೀನಿ. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಹೊಡೆದು 10,000 ಪ್ಲಸ್ ಒರಿಜಿನಲ್ 1 ಮರಿ ಇಸ್ಕೊಡ್ತಾರೆ. ಅವ್ರ ಮನೇಲಿ ಒರಿಜಿನಲ್ ಮರಿ ಇರುತ್ತೆ, ನಂದು ಬಂದು ಕ್ರಾಸ್ ಬ್ರೀಡ್ ಇಂಟು ಒರಿಜಿನಲ್ಲು, ಅವ್ರದ್ದು ಒರಿಜಿನಲ್ ಇಂಟು ಒರಿಜಿನಲ್ದು 1 ಮರಿ ಪ್ಲಸ್ 10,000 ಕ್ಯಾಶ್ ಇಸ್ಕೊಡ್ತಾರೆ. ನಾನು ಮಾತಾಡಿದ್ದವ್ರಿಗೆ ಬರೀ 2,000ಕ್ಕೆ, ಅಂದರೆ 8,000 ಕೊಡಬೇಕಿತ್ತು ಅವರು, ಅದಕ್ಕೆ ಡಬಲ್ ಬರುತ್ತೆ ನನಗೆ ಲಾಭ. ಅಂದರೆ 10,000 ಪ್ಲಸ್ 1 ಮರಿ ಕೊಡಿಸ್ತಾರೆ. ಆ 1 ಮರಿ ಬಂದಿದ್ದು 1 ಮರಿನೇ 18,000ಕ್ಕೆ ಮಾರ್ತೀನಿ. 18,000ಕ್ಕೆ ಮಾರ್ತೀನಿ. ಅದು ಲಾಲ್ಬಾಗ್ ಹತ್ರ ಒಂದು ದೊಡ್ಡ ಬಂಗ್ಲಾ ಅವ್ರಿಗೆ 18,000ಕ್ಕೆ ಆಗಿನ ಕಾಲಕ್ಕೆ ಮಾರ್ತೀನಿ. ಇವಾಗ ಅದ್ರದ್ದು 18,000 ಬಂತು, ಇದ್ರದ್ದು 10,000 ಬಂತು. ಹಳೇದು ಒಂದು ಚೂರು ದುಡ್ಡಿತ್ತು. ಅದೇನಾಯಿತು, ಇನ್ನೊಂದು ಸಲಿವರೆಗೂ ಮಾತ್ರ ಅದನ್ನು ಕ್ರಾಸ್ ಮಾಡಿಸ್ತೀನಿ, 4 ಸಲ ಮಾತ್ರ ಅದನ್ನು ಲಿಟ್ರ್ ಮಾಡ್ತೀನಿ. ಅದ್ರ ನೆಕ್ಸ್ಟ್ ಟೈಮ್ ಏನು ಮಾಡ್ತೀನಿ, ಸೀನು ಫಿಶ್ ಆಕ್ವೇರಿಯಂ ಅಂತ ಲಾಲ್ಬಾಗ್ ಹತ್ರ ಅನಿಲ್ ಅಂತ ಅವ್ರ ಮನೇಲಿ ಅದಕ್ಕಿಂತ ಹೈಬ್ರಿಡ್ ಇನ್ನೊಂದಿರುತ್ತೆ, ಅದು 4th ಟೈಮ್ ಅದನ್ನು ಕ್ರಾಸ್ ಮಾಡಿಸ್ತೀನಿ. ಅದ್ರದ್ದು ಮರಿ ಹಾಕುತ್ತಲ್ಲ, ಅದನ್ನು ಒಬ್ಬ 2,500 ತೊಗೊಂಡು ಹೋಗ್ತಾನೆ, ಅದ್ರದ್ದು ಕ್ಯಾಶ್ ಬರುತ್ತೆ. ಆವಾಗ ಎಲ್ಲ ಆಯಿತು, ಇದನ್ನು ರಿಟೈರ್ಡ್ ಕೊಟ್ಬಿಡ್ತೀನಿ. ನಾನು ಯಾಕೆ ಈ ಬ್ರೀಡಲ್ಲೇ ಮುಂದುವರಿಬೇಕು, ಇದನ್ನು ಸ್ಟಾಪ್ ಮಾಡೋಣ, ಕ್ರಾಸ್ ಬ್ರೀಡ್ ಯಾಕೆ ಹೆಸರು ಬರಲ್ಲ, ನಾನು ಯಾಕೆ ಇಷ್ಟು ದುಡ್ಡು ಬಂತು, ಇದರಿಂದ ಒಂದು ಒರಿಜಿನಲ್ ಬ್ರೀಡ್ ತೊಗೋಬಾರ್ದು ಅಂತ ಆಗಿನ ಕಾಲಕ್ಕೆ ಒಂದು ಇಂಪೋರ್ಟ್ ಕಮ್ಮನಹಳ್ಳಿಲಿ ಜಾಕೋಬ್ ಅಂತ ಅವ್ರದ್ದು ಬ್ಲೂ ಗ್ರೇಡ್ ಏನೊಂದು ಇಂಪೋರ್ಟ್ ಇರುತ್ತೆ, ಅದ್ರ ಮರಿ ಅವ್ರ ಮನೇಲಿ ಸೇಲ್ಗಿರುತ್ತೆ. ಆಗಿನ ಕಾಲಕ್ಕೆ 28,000, ನನಗೆ 10 ಲಕ್ಷ ಇದ್ದಂಗೆ. ಅಂದರೆ ಅವಾಗ ಸ್ಕೂಲ್, ಅದೇ ಕಾಲೇಜ್ ಒಂದು ಸೆಕೆಂಡ್ PU ಇರ್ತೀನಿ, ಒಂದು 20 ವರ್ಷ. 35 ವರ್ಷ, 35 ಅಲ್ಲ, ನನಗಿವಾಗ 49 ಸರ್. ಅಂದರೆ 10ನೇ ಕ್ಲಾಸಿದ್ದಾಗ 15 ಇಯರ್ಸ್ ಮೈನಸ್ ಮಾಡಿ 30 ಪ್ಲಸ್ 30 ವರ್ಷದಿಂದನೇ. 28,000. ಅದು ಬಿಟ್ಬಿಟ್ಟು ನಾನು ಬೇರೆದು ರೀಸೇಲ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ, ಹಂಗಂಗೆ ತರೋದು ಮಾರೋದು ಆ ಥರ ಎಲ್ಲ ಸ್ಟಾರ್ಟ್ ಮಾಡಿದ್ದೆ. ಅಂದರೆ ಒಂದು ದಿನಕ್ಕೆ 10,000 ದುಡಿತಾ ಇದ್ದೆ. ಆಗಿನ ಕಾಲಕ್ಕೆ ದಿನಕ್ಕೆ 10,000 ದುಡಿತಿದ್ದೆ, ದಿನಕ್ಕೆ 10,000 ಖರ್ಚು ಮಾಡ್ತಾಯಿದ್ದೆ. ದಿನಕ್ಕೆ ಅವಾಗ ಕಾಂಪಿಟೇಟರೇ ಇರಲಿಲ್ಲ, ಬೆಂಗಳೂರು ಫುಲ್ 5 ಜನ ಬ್ರೀಡರ್ಸ್ ಇದ್ದಿದ್ದು. ಇವತ್ತು 5 ಲಕ್ಷ ಜನ ಬ್ರೀಡರ್ಸ್ ಇದ್ದಾರೆ.
ದಿನಕ್ಕೆ 10,000 ದುಡಿತಿದೆ, ದಿನಕ್ಕೆ 10,000 ಖರ್ಚು ಮಾಡ್ತಾ ಇದೆ. ಫ್ರೆಂಡ್ಸ್ಗಳಿಗೆ ಪಕ್ಕದ ರೋಡ್ಗೆ ನಾಳೆ ಅಲ್ಲಿ ಬಂದರು ಅಲ್ಲಿ ಸಿಗೋಣ ಅನ್ನೋಕ್ಕೆ ಅವ್ರಿಗೆ ಕುಡಿಸಿ ತಿನ್ನಿಸಿ ಪಕ್ಕದ ರೋಡಿಗೆ ಬನ್ನಿ ಅಂತ ಹೇಳ್ತಿದ್ದೆ. ನಾನು ಕುಡಿತಾ ಇರಲಿಲ್ಲ, ಅವ್ರಿಗೆ ಕುಡಿಸ್ತಿದ್ದೆ. ಆ ಥರ ಶೋಕಿ ದುಡ್ಡು ಬಿಟ್ಟು ಬರ್ತಿತ್ತು, ಶೋಕಿ ಮಾಡ್ತಾ ಇದ್ದೆ, ಹೆವಿ ಬರ್ತಾ ಇತ್ತು, ಹೆವಿ ಖರ್ಚು ಮಾಡ್ತಾ ಇದ್ದೆ. ಅವಾಗ ಗೊತ್ತಿಲ್ಲ, ಎಲ್ಲರೂ ತಿನ್ನೋರ್ಗೂ ಅಷ್ಟೇ, ಆಮೇಲೆ ಯಾರೂ ಕೈಗೆ ಸಿಗಲ್ಲ, ಕಷ್ಟ ಬಂದಾಗ ಓಡೋಗ್ತಾರೆ ಅಂತ ಹಂಗೆ ಮಾಡಿಬಿಟ್ರು ಎಲ್ಲ. ಇವಾಗ ಯಾರೂ ಇಲ್ಲ, ಯಾರು ಒಳ್ಳೆಯವರು ಅವ್ರನ್ನ ಮಾತ್ರ ಇಟ್ಕೊಂಡಿದ್ದೀನಿ. ಅವಾಗ ಊರವರೆಲ್ಲ 20 ಜನ ನಾನು ಹಿಂದೆ ಇರೋರು 10ನೇ ಕ್ಲಾಸಲ್ಲಿ. ಅವಾಗಲೇ ದುಡ್ಡಿರೋದು ಅಂತ ಅವಾಗಲೇ ಬರೋಕ್ಕೆ ಸ್ಟಾರ್ಟ್ ಆಗೋದ್ರು. ಅಂದರೆ ಅವಾಗಲೇ ಡೀಲಿಂಗು ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ, ಅಂದರೆ ರೀಸೇಲ್ ತರೋದು ಮಾರೋದು ಅದೆಲ್ಲ ಸ್ಟಾರ್ಟ್ ಮಾಡಿದ್ದೆ. ಅದು ಆಗ್ತಿದ್ದಂಗೆ ಏನಾಗುತ್ತೆ, 4ನೇ ಸಲ ಆಗ್ತಿದ್ದಂಗೆ ಆ ದುಡ್ಡಲ್ಲಿ ಒಂದು ನಾಯಿ ತೊಗೊಳ್ತೀನಿ, ಅದು ಇಂಪೋರ್ಟ್ದು ಮರಿ ತೊಗೊಳ್ತೀನಿ. ಇವಾಗ ಅದನ್ನು ತಂದರೆ ನಮ್ಮಲ್ಲಿ ಸಾಕಕ್ಕೆ ಬಿಡಲ್ಲ, ನಮ್ಮ ಮನೇಲಿ ತಂದರೆ ಉಗಿತಾರೆ. ಈಗ ಇದೇ ನಾಯಿ ಇದೆ, ಅದನ್ನೇನು ಎಲ್ಲಿ ಊಟ ಹಾಕೋದು, ಎಲ್ಲಿ ಜಾಗ ಇದೆ ಅಂತ ಬೈತಾರೆ. ಅದಕ್ಕೆ ಈಗ ಏನು ಮಾಡೋದು ಅಂದರೆ, ತೊಗೊಳಕ್ಕಿಂತ ಮುಂಚೆನೇ ನನಗೆ ಯಾರು ಫಸ್ಟ್ 1200 ಕೊಟ್ಟರು, ವಿವೇಕು ರವಿ ಅಂತ, ಅವ್ರ ತಂದೆ ರಾಮಕೃಷ್ಣ ಅಂತ, ಅವ್ರಿಗೆ ಅಶೋಕ್ ಗಾರ್ಮೆಂಟ್ಸ್ ಅಂದರೆ EK ಕ್ಯಾಶುವಲ್ಸ್ ಅಂತ ಜಯನಗರಲ್ಲೆಲ್ಲ ಬಟ್ಟೆ ಅಂಗಡಿ ಇತ್ತು, ಅಶೋಕ್ ಗಾರ್ಮೆಂಟ್ಸ್ ಅಂತ, ತುಂಬ ರಿಚ್ ಇದ್ದರು. ಪಾಪ ಕಾರಣಾಂತರದಿಂದ ಏನೋ ಪ್ರಾಬ್ಲಮಲ್ಲಿ ಇದಾದರು. ಫಸ್ಟ್ ಟೈಮು ಲೈಫಲ್ಲಿ ಟರ್ಮ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೆ ನಾನು. ಟರ್ಮ್ಸ್ ಅಂದರೆ ನಾಯಿ ಇನ್ವೆಸ್ಟ್ ಮಾಡಿ ನಾನು ತೊಗೊಳ್ತೀನಿ, ನಿಮಗೆ ಸಾಕಕ್ಕೆ ಕೊಡ್ತೀನಿ, ನೀವು ಸಾಕೋದು ನಾನು ದುಡ್ಕೊಳ್ಳೋದು. ಆಮೇಲೆ ಮರಿ ಹಾಕಿದಾಗ 10 ಹಾಕಲಿ 5 ಹಾಕಲಿ, ಒಂದು ಮರಿ ನಿಮಗೆ ಮಿಕ್ಕಿದ್ದು ನನಗೆ, ಅದನ್ನು ಎತ್ಕೊಬಂದು ಮಾರೋದು. ಆ ಥರ ಕಂಡೀಷನಲ್ಲಿ ಫಸ್ಟ್ ಡಾಗ್ನ ಅವ್ರ ಮನೆಗೆ ಕೊಡ್ತೀನಿ, ಅಶೋಕ್ ಗಾರ್ಮೆಂಟ್ಸ್ ಅವ್ರ ಮನೆಗೆ ಕೊಡ್ತೀನಿ. ಅವ್ರ ಮನೆಗೆ ಹೋದರೆ ನಾಯಿಗೆ ಹೆಂಗೆ ನೋಡ್ಕೊತಾ ಇದ್ದಾರೆ ಅಂತ, ಬಾಸುಮತಿ ರೈಸು, ಬನ್ನೂರು ಕುರಿ, ಪಾಪಣ್ಣ ಮಟನ್ ಸ್ಟಾಲ್ದು ಮಟನ್ನು, ಅಂದರೆ ಅಷ್ಟು ರಿಚ್. ಒಂದು 20 ಕಾರ್ ಇರೋದು, ಒಂದು 100 ಜನ ಕೆಲಸದವ್ರು ಇರೋರು. ಬಿರಿಯಾನಿ ಎಲ್ಲ ನಾಯಿಗೆ ಚಿಕನ್ನು ರೈಸ್ ಹೆಂಗೆ ಬೇಯಿಸ್ತಾರೆ ಹಂಗೇ ಬಾಸುಮತಿ ರೈಸು, ಲೆಗ್ ಪೀಸ್ ಮಟನ್ನು, ತೊಡೆ ಮಾಂಸ ಹಾಕಿ ಬೇಯಿಸಿರೋರು. ಆ ಬಾಸುಮತಿ ರೈಸ್ ಸ್ಮೆಲ್ಲೇ ಅವ್ರ ಮನೆಗೆ ಹೋದರೆ ಬಿರಿಯಾನಿ ಸ್ಮೆಲ್ ಬರೋದು, ಅಂದರೆ ಗಮ್ ಅಂತ ಬರೋದು, ನಮ್ಮ ಬಾಯಲ್ಲಿ ಜೊಲ್ ಸುರಿಯೋದು. ಈಗಲೂ ನೆನೆಸ್ಕೊಂಡ್ರೆ ಬರುತ್ತೆ ಆ ಥರ. ಅಷ್ಟು ಚೆನ್ನಾಗಿ ಸಾಕ ಮನೆಗೆ ಕೊಟ್ಟೆ. ಅಂತ ಕ್ರೇಜ್ ಇದ್ದಾರೆ ಸರ್. ಸರ್ ಅಂಥ ಕ್ರೇಜ್ ಏನು, ಬಾದಾಮಿ ಗೋಡಂಬಿನೇ ಊಟ ಹಾಕ್ತಾರೆ ಸರ್, ಅಂಥವರು ಇದ್ದಾರೆ. ಆ ಥರ ಕ್ರೇಜ್ ಅವರು ಇದ್ದಾರೆ. ಬರೀ ಅದನ್ನೇ ರಾಯಲ್ ಕೆನೆನ್ ಅದ್ರ ಜೊತೆ ಪೌಡ್ರ್ ಮಾಡಿ ಮಿಕ್ಸ್ ಮಾಡಿ ಅದಕ್ಕೆ ಬಾಯಲ್ಲಿ ಹಂಗೆ ತಿನ್ನಲ್ಲ ಅಂದರೆ ಫೋರ್ಸ್ ಮಾಡಿ ತಿನ್ನಿಸ್ತಾರೆ. ಮಗು ಥರ ಕೈ ಹ್ಯಾಂಡ್ ಫೀಡಿಂಗ್ ಅಂತಾರೆ, ಆ ಥರ ತಿನ್ನಿಸ್ತಾರೆ ಅದನ್ನು. ಸೀರಿಯಸ್ ಆಗಿ ಸರ್. ಇವಕ್ಕೆಲ್ಲ ನಾವು ಊರಿಗೆ ಹೋಗ್ತಾ ಇರ್ತೀವಲ್ಲ, ಯಾರಿಟ್ಟರು ಊಟ ತಿನ್ನಂಗೆ ರೂಢಿ ಮಾಡಿರ್ತೀವಿ. ಒಬ್ಬೊಬ್ರು ಮನೇಲಿರೋರು ಹ್ಯಾಂಡ್ ಫೀಡಿಂಗ್ ಮಾಡಿಬಿಟ್ಟಿರ್ತಾರೆ. ಅವ್ರು ಊರಿಗೆ ಹೋಗ್ಬೇಕಾದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಅವ್ರು ಬೇರೆ ಕಡೆ ಬೋರ್ಡಿಂಗ್ ಬಿಡಬೇಕಾಗುತ್ತೆ. ಅಲ್ಲಿ ಬಿಟ್ಟಾಗ ಅವ್ರು ಹ್ಯಾಂಡ್ ಫೀಡಿಂಗ್ ಮಾಡೋಕ್ಕೆ ಹೆದರ್ಕೊಂತಾರೆ, ಹೊಸ ನಾಯಿ ಕಚ್ಚಿಬಿಡುತ್ತೆ ಅಂತ. ಅವಾಗ ಅವ್ರು ಬರೋರ್ಗೆ ಅದು 3 ದಿವಸ ಆಗಲಿ 7 ದಿವಸ ಆಗಲಿ ಹೊಟ್ಟೆ ಹಸ್ಕೊಂಡೇ ಇರುತ್ತೆ. ಅಂದರೆ ಅದು ಹ್ಯಾಂಡ್ ಫೀಡಿಂಗ್ ರೂಢಿ ಮಾಡಬಾರ್ದು. ನಾನು ಪಬ್ಲಿಕ್ಕಿಗೆ ಹೇಳ್ತಾ ಇರೋದು, ಹ್ಯಾಂಡ್ ಫೀಡಿಂಗ್ ರೂಢಿನೇ ಮಾಡಬಾರ್ದು. ಅವ್ರು ಪ್ರೀತಿಗೋಸ್ಕರ ಮಾಡ್ತಾರೆ. ಅವರು ಎಲ್ಲ ಎಮರ್ಜೆನ್ಸಿ ಊರಿಗೆ ಹೋಗ್ಬೇಕು, ಟ್ರಿಪ್ಗೆ ಹೋಗ್ಬೇಕು ಅಂದಾಗ ಬೋರ್ಡಿಂಗ್ ಬಿಟ್ಟಾಗ ಅಲ್ಲಿ ಫೀಡ್ ಮಾಡೋಕ್ಕಾಗಲ್ಲ. ಅದು ಬರೋವರೆಗೂ ಹಸ್ಕೊಂಡಿರುತ್ತೆ. ಆ ಬೋರ್ಡಿಂಗ್ ಅವರು ನಿಮಗೆ ಸುಳ್ಳು ಹೇಳ್ತಾರೆ, ಚೆನ್ನಾಗಿ ತಿಂದಿದೆ ಅದು ಅಂತ. ಸುಸ್ತಾಗಿ ಫುಲ್ಲು ಇದಾಗ್ಬಿಡುತ್ತೆ. ತುಂಬ ಲೇಟ್ ಆದರೆ ಸತ್ತೇ ಹೋಗ್ಬಿಡುತ್ತೆ ಅದು. ಅಂದರೆ ಹಠ ಅದಕ್ಕೆ. ಬೋರ್ಡಿಂಗು ಸರ್, ಬೋರ್ಡಿಂಗು ಬಿಡ್ತಾರೆ ಸರ್. ಸರ್ 500 ರೂಪಾಯಿಂದ 1,800 ರೂಪಾಯಿ ಪರ್ ಡೇ ಸರ್. ನಿಮಗೆ ಟಿ ವಿಲಿ ಇದರಲ್ಲಿ ಕ್ಯಾಮ್ರಲ್ಲಿ ತೋರಿಸ್ಬೇಕು, ಅದು ಏನು ಮಾಡ್ತಾಯಿದೆ, ಓಡ್ತಾ ಇದೆ, ಹುಚ್ಚೋಯ್ತಾ ಇದೆ, ಏನು ಮಾಡ್ಬೇಕು ತೋರಿಸ್ಬೇಕಂದ್ರೆ 1,800 ರೂಪಾಯಿ. ಏನು ತೋರಿಸಲ್ಲ, ಮನೇಲಿ ಕಟಾಕೊಳ್ಳೋದು ಅಂದರೆ 500 ರೂಪಾಯಿಗೆ ಮಾಡ್ತಾರೆ ಸರ್ ಬೋರ್ಡಿಂಗ್ ಪರ್ ಡೇಗೆ ಸರ್. ಮನುಷ್ಯರಿಗೂ ಇಲ್ಲ ಸರ್. ಮನುಷ್ಯರು ಡಾಕ್ಟ್ರು ನಮಗೆ ಮನುಷ್ಯರಿಗೆ ಇಂಜೆಕ್ಷನ್ನು ಟ್ರೀಟ್ಮೆಂಟಿಗೆ ಹೋದರೆ 100ರಿಂದ 500 ರೂಪಾಯಿ ತೊಗೊಳ್ತಾರೆ ಚಾರ್ಜ್. ಅಷ್ಟೇ. ಅದು ಬಿಟ್ಟು ಮಾತ್ರ ಒಂದು 100-200 ರೂಪಾಯಿ ಆಗುತ್ತೆ. ನಾಯಿ ಡಾಕ್ಟ್ರು ಹಿಂಗೆ ಮುಟ್ಟಿದ್ರೆ 5,000 ರೂಪಾಯಿ. ನೀವು ಆಚೆ ಹೋಗ್ಬೇಕಂದ್ರೆ 5ರಿಂದ 10,000 ಇಲ್ಲ 1.5 ಲಕ್ಷ. ಇದರಲ್ಲಿ ದೊಂಬ್ಳೂರು ಹತ್ರ ಒಬ್ಬರು ಡಾಕ್ಟ್ರ್ ಇದ್ದಾರೆ. ನೀವು ಒಳಗೆ ಕರ್ಕೊಂಡು ಹೋದರೆ ನೀವು ಸತ್ರಿ ಅಂತ ಅರ್ಥ. 1-1.5 ಲಕ್ಷ ಬಿಲ್ ಮಾಡ್ತಾರೆ. ಅದು ಸಿಂಪಲ್ ಕಾಯಿಲೆ ಆಗಿದ್ರು ಎದುರಿಸ್ಬಿಟ್ಟು 1.5 ಲಕ್ಷ ಅಲ್ಲ, ಅಡ್ಮಿಟ್ ಮಾಡಿಕೊಂಡು ಬಿಲ್ ಹಿಂಗೆ ಇಷ್ಟು ನೀವು ಒಂದು 5 ಸ್ಟಾರ್ ಹಾಸ್ಪಿಟ್ಲಿಗೆ ವಿಕ್ರಮ್ಗೂ ಎಲ್ಲ ಸೇರಿಸ್ಕೊಂಡ್ರೆ ಬಿಲ್ ಕೊಡೋಲ್ಲ, ಹಂಗೆ ಕೊಟ್ಬಿಡ್ತಾರೆ ಚಿಕ್ಕ ಕಾಯಿಲೆಗೆ. ಸರ್ 1.5 ಲಕ್ಷ ಬಿಲ್ ಕಟ್ಟೋಷ್ಟು ಬರ್ತಾ ಇವು ಸರ್. ವರ್ತ್ ಅಂದರೆ ಅವ್ರಿಗೆ ಪ್ರೀತಿ ಅಷ್ಟು. ಮನುಷ್ಯನಿಗಿಂತ ಇವಾಗ ಹೆಂಗಾಗಿದೆ, ನಾಯಿಗೆ ವ್ಯಾಲ್ಯೂ ಆಗಿಬಿಟ್ಟಿದೆ ಇವಾಗ. ನೋಡಿ ಅದರದ್ದೇ ಒಂದು ಹೀರೋಯಿನ್ಗೆ ಒಂದು ತಿಂಗ್ಳಿಗೆ ಒಂದು ಕಡೆ ಕರಿಬೋದು, ಚೀಫ್ ಗೆಸ್ಟ್ ಆಗೋ, ಶೋ ಸ್ಟಾಪರ್ ಆಗೋ. ಇದಕ್ಕೆ ಒಂದು ತಿಂಗಳಿಂದ ಆಗಲೇ 20 ಕಡೆ ಆಗೋಯ್ತು ಸರ್. ಅಂದರೆ 10 ದಿನ ರೆಸ್ಟ್ ತೊಗೊಂಡಿರ್ಬೋದು ಅದು. ಅಷ್ಟು ಕಡೆ ಫಂಕ್ಷನಿಗೆ ಕರಿತಾನೆ ಇದ್ದಾರೆ. ಒಂದೊಂದು ಫಂಕ್ಷನ್ನು ಚಿನ್ನದ ಹಾರ ಹಾಕಿದ್ರು, ಹೋಟ್ಲ್ ಓಪನಿಂಗ್ ಸೆರೆಮನಿ ಮಾಡ್ತು. ಪಾಂಡಿಚೇರಿಲಿ ಶೋ ಸ್ಟಾಪರು ನ್ಯೂ ಇಯರ್ ಫಂಕ್ಷನ್ಗೆ. ಇವಾಗ ಮಾಲ್ಡೀವ್ಸ್ ಕರೀತಾ ಇದ್ದಾರೆ, ನಾಗ್ಪುರ್ಗೆ ಕರೀತಾ ಇದ್ದಾರೆ. ಅಲ್ಲಿ ಪರ್ ಡೇ 2 lakhs ಪೇ ಮಾಡ್ತಾ ಇದ್ದಾರೆ ನನಗೆ. 2 ಲಕ್ಷ ಪರ್ ಡೇ. ಆ ನಾಯಿ ಕರ್ಕೊಂಡು ಹೋದರೆ 2 ಲಕ್ಷ ಸರ್ ನನಗೆ. ಸರ್ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.